ಪೆಟ್ರೋಲ್ ಡೀಸೆಲ್ಗಾಗಿ ರೈತರ ಪರದಾಟ. ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಶ್ರೀ ರೇಣುಕಾ ಪೆಟ್ರೋಲಿಯಂ ಬಂಕಿನಲ್ಲಿ ಪೆಟ್ರೋಲ್ ಡೀಸೆಲ್ ಆಗಿ ರೈತರ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ರೈತರ ಸಮಸ್ಯೆಯನ್ನು ಬಗೆಹರಿಸಲು ಯಾರೂ ಬರ್ತಾ ಇಲ್ಲ ಎಂದರು. ರೈತರು ದೇಶದ ಬೆನ್ನೆಲುಬು ಅಂತ ಹೇಳುತ್ತಾರೆ. ನಮ್ಮ ಕಷ್ಟವನ್ನು ಕೇಳುವರು ಯಾರೂ ಇಲ್ಲ. ರೈತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಕರ್ನಾಟಕದಲ್ಲಿ ಡೀಸೆಲ್ ದರವು ಲೀಟರ್ಗೆ ಸರಿಸುಮಾರು 95 ರೂಪೀಸ್ರಿಂದ 96 ರೂಪೀಸ್ ಆಸುಪಾಸಿನಲ್ಲಿದ್ದು, ನಿರಂತರ ಏರಿಕೆಯಾಗುತ್ತಿರುವ ಇಂಧನ ದರವು ರೈ ಬೆನ್ನೆಲುಬನ್ನು ಮುರಿಯುತ್ತಿದೆ. ಟ್ರ್ಯಾಕ್ಟರ್, ಪಂಪ್ಸೆಟ್ಗಳು ಮತ್ತು ಸಾರಿಗೆ ವೆಚ್ಚ ದುಬಾರಿಯಾಗಿರುವುದರಿಂದ ರೈತರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದ. ಬಿತ್ತನೆ, ಉಳುಮೆ, ಕಟಾವು ಮತ್ತು ಟ್ರೇ ಬಾಡಿಗೆಗೆ ಡೀಸೆಲ್ ಅತ್ಯಗತ್ಯವಾಗಿದ್ದು, ಹೆಚ್ಚಿದ ದರವು ರೈತರ ಮೇಲಿನ ಸಾಲದ ಹೊರೆಯನ್ನು ಹೆಚ್ಚಿಸುತ್ತಿದೆ. ಸಾರಿಗೆ ಹೊರೆ, ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಟ್ರಕ್ ಹಾಗೂ ಇತರೆ ವಾಹನಗಳ ಬಾಡಿಗೆ ಗಗನಕ್ಕೇರಿದೆ. ಲಾಭಾಂಶ ಕುಸಿತ, ರಸಗೊಬ್ಬರ, ಬೀಜ ಹಾಗೂ ಕೀಟನಾಶಕಗಳ ಬೆಲೆ ಏರಿಕೆಯ ಜೊತೆಗೆ ಡೀಸೆಲ್ ದರವು ಸೇರಿಕೊಂಡು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಬ್ಯೂರೋ ರಿಪೋರ್ಟ್. ಅಣ್ಣಪ್ಪ ಗುತ್ತೆಮ್ಮನವರ ಭಾರತ ವೈಭವ ನ್ಯೂಸ್, ಶಿರಹಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.